ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ನಮ್ದು ಇಲ್ಲಿ ಮೇನ್ ಉದ್ದೇಶ ಅಂದ್ರೆ ಈ ಬಳ್ಳಾರಿಯಲ್ಲಿ ಯಾವುದು ಕ್ಯಾನ್ಸರ್ ಫೆಸಿಲಿಟಿ ಜಾಸ್ತಿ ಇಲ್ಲದೆ ಓನ್ಲಿ ಸರ್ಕಾರಿ ಆಸ್ಪತ್ರೆ ಇದೆ. ಸೊ ಅದು ಕೂಡ ಎಷ್ಟು ಜನರಿಗೆ ಕ್ಯಾಟರ್ ಮಾಡ್ತಾರ ಸ್ವಲ್ಪ ಹೇಳಕ್ ಮುಷ್ಟಿಲ್ಲ. ಸೊ ಈಗ ನಮಗೆ ಒಮೇಗಾ ಹಾಸ್ಪಿಟಲ್ ಬಳ್ಳಾರಿಯಲ್ಲಿ ಒಂದು ಬ್ರಾಂಚ್ ಸ್ಟಾರ್ಟ್ ಮಾಡೋ ಪ್ಲಾನ್ ಇದೆ. ಸೊ ಕೆಲವೊಂದು 2-3 ಹಾಸ್ಪಿಟಲ್ ಕೂಡ ಡಿಸ್ಕಸ್ ನಡೆದವ್ರಿ. ಇನ್ನೊಂದು ಬಹಳ ಒಂದು ಸ್ವಲ್ಪ ದಿವಸಲ್ಲೇ ನಾವು ಟೈಅಪ್ ಮಾಡಿ ಒಂದು ಹಾಸ್ಪಿಟಲ್ ಮೇನ್ಲಿ ಅಂದ್ರೆ ಕ್ಯಾನ್ಸರ್ ಪ್ಲಸ್ ಅದರ ಸರಿ ಬೇರೆ ಹಾಸ್ಪಿಟಲ್ ಬೇರೆ ಫೆಸಿಲಿಟಿ ಅಂದ್ರೆ ಕ್ಯಾನ್ಸರ್ ರಿಲೇಟೆಡ್. ಈಗ ಬಹಳಷ್ಟು ಕ್ಯಾನ್ಸರ್ ನೋಡಿ, ಕ್ಯಾನ್ಸರ್ ಸರಿ ಕಿಡ್ನಿ ಪ್ರಾಬ್ಲಮ್ ಆಗ್ಬೋದು, ಕ್ಯಾನ್ಸರ್ ಸರಿ ಹಾರ್ಟ್ ಪ್ರಾಬ್ಲಮ್ ಆಗ್ಬೋದು, ಕ್ಯಾನ್ಸರ್ ಇಂದ ಹೊಟ್ಟೆ ಪ್ರಾಬ್ಲಮ್ ಆಗ್ಬೋದು. ಸೊ ಹಿಂಗೆಲ್ಲ ಫೆಸಿಲಿಟಿ ಮಾಡಿ ಒಂದು ಒಮೇಗ ಕ್ಯಾನ್ಸರ್ ಹಾಸ್ಪಿಟಲ್ ಅಂತ ಸ್ಟಾರ್ಟ್ ಮಾಡೋದು ಪ್ಲಾನ್. ಯಾಕಂದ್ರೆ ಕ್ಯಾನ್ಸರ್ ನಮ್ಮ ಭಾರತದಲ್ಲಿ ಬಾಯಿ ಕ್ಯಾನ್ಸರ್, ಗರ್ಭಕೋಶ ಕ್ಯಾನ್ಸರ್ ಬಹಳಷ್ಟು ಇದೆ. ಈಗ ನಮ್ಮ ಫ್ರೆಂಡ್ಸ್ ಹೇಳಿದ್ರು, ಈಗ ಬಹಳಷ್ಟು ಕ್ಯಾನ್ಸರ್ ಅಡ್ವಾನ್ಸ್ ಸ್ಟೇಜ್ ಅಲ್ಲೇ ಗೊತ್ತಾಗ್ತವೆ. ಯಾಕಂದ್ರೆ ಬಹಳಷ್ಟು ಜನರಿಗೆ ಇದ್ರ ಬಗ್ಗೆ ಮಾಹಿತಿ ಇರಂಗಿಲ್ಲ. ಬಹಳಷ್ಟು ನಾವು ನೋಡ್ತಾ ಇರ್ತೀವಿ, ಬಾಯಿಯಲ್ಲಿ ಒಂದು ಸಣ್ಣ ಗಡ್ಡೆ ಇರ್ತದೆ. ಸೊ ಅದು ಕ್ಯಾನ್ಸರ್ ಅಂತ ಬಹಳಷ್ಟು ಗೊತ್ತಾಗಲ್ಲ. ಸೊ ನಾವು ಐಡೆಂಟಿಫೈ ಮಾಡಿ ಇದರಿಂದ ಬಯಾಪ್ಸಿ ಮಾಡಿ ಬೆಂಗಳೂರಿಗೆ ಹೋಗಿ ಅದೆಲ್ಲ ಟೈಮ್ ಕನ್ಸ್ಯೂಮ್ ಇದೆ. ಇನ್ನೊಂದು ಕ್ಯಾನ್ಸರ್ದಾಗ ನಾವು ಎಷ್ಟು ಜಲ್ದಿ ಕಂಡು ಹಿಡಿತೀವಿ, ಎಷ್ಟು ಜಲ್ದಿ ನಾವು ಡಯಾಗ್ನೋಸಿಸ್ ಮಾಡ್ತೀವಿ, ಅಷ್ಟೇ ಕ್ಯೂರ್ ರೇಟ್ ಜಾಸ್ತಿ ಆಗ್ತದೆ. ಸೊ ಅದರಿಂದ ನಾವು ಬಳ್ಳಾರಿಯಲ್ಲಿ ಎಲ್ಲ ಫೆಸಿಲಿಟಿ ಅಂದ್ರೆ ಮ್ಯಾಮೋಗ್ರಾಫಿ ಆಗಲಿ, ಪೆಟ್ ಸಿಟಿ ಅಂತ ಹೇಳ್ತೀವಿ ನಾವು, ಪೂರಾ ಒಂದು ಸಿಟಿ ಸ್ಕ್ಯಾನ್ ಕಾಲವರೆಗೂ ಏನೇ ಕ್ಯಾನ್ಸರ್ ಇದ್ದು ಅದನ್ನು ನಮ್ಗೆ ಟೆಸ್ಟ್ ಮಾಡಿದ್ರೆ ಹೋಗ್ತಾರೆ. ಸೊ ಅವೆಲ್ಲ ಫೆಸಿಲಿಟಿ ಬಳ್ಳಾರಿದಾಗಿಲ್ಲ. ನಾವು ಏನನ್ನ ಪೆಟ್ ಸಿಟಿ ಮಾಡ್ಬೇಕಾಗಿದ್ರೆ ಹೈದರಾಬಾದ್ ಹೋಗ್ಬೇಕು, ಇದ್ದಿದ್ದಂದ್ರೆ ಬೆಂಗಳೂರು ಹೋಗ್ಬೇಕು. ಬೆಂಗಳೂರು ಹೋಗೋದು ಕಾಸ್ಟ್ ಇದೆಲ್ಲ ರಿಪೋರ್ಟಿಂಗ್ ಇವೆಲ್ಲ ಕ್ಯಾನ್ಸರ್ ಬಳ್ಳಾರಿಯಲ್ಲೇ ಒಂದು ಕ್ಯಾನ್ಸರ್ ಹಾಸ್ಪಿಟಲ್ ಸ್ಟಾರ್ಟ್ ಮಾಡಬೇಕು ಪ್ಲಾನ್. ಯಾಕಂದ್ರೆ ನಾವು ಈ ಹೆಣ್ಮಕ್ಳಲ್ಲಿ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಸ್ತನ ಕ್ಯಾನ್ಸರ್, ಗರ್ಭಕೋಶ ಕ್ಯಾನ್ಸರ್. ಸೊ ಇವೆಲ್ಲ ಒಂದ್ಸಲ ಕ್ಯಾನ್ಸರ್ ಹಾಸ್ಪಿಟಲ್ ಒಮೇಗಾ ಹಾಸ್ಪಿಟಲ್ ಸ್ಟಾರ್ಟ್ ಆಯ್ತಂದ್ರೆ ಇವೆಲ್ಲ ನಿಯರ್ ಪ್ಲೇಸ್ ಅಲ್ಲಿ ನಾವು ಕ್ಯಾಂಪ್ ಮಾಡ್ತೀವಿ. ಮ್ಯಾಮೋಗ್ರಾಫಿ ಅಂತ ಹೇಳ್ತೀವಿ, ಬಾಯಿ ಕ್ಯಾನ್ಸರ್ ಆಗಲಿ ಅಥವಾ ಶ್ವಾಸಕೋಶ ಕ್ಯಾನ್ಸರ್ ಆಗಲಿ, ಸ್ತನ ಕ್ಯಾನ್ಸರ್ ಆಗಲಿ, ಇವೆಲ್ಲ ನಾವು ಅರ್ಲಿ ಸ್ಟೇಜ್ ಮೇಲೆ ನಾವು ಕಂಡುಹಿಡಿಬಹುದು. ಪ್ಲಸ್ ಎಲ್ಲ ಫೆಸಿಲಿಟಿ ಅಂದ್ರೆ ನಾವು ಬೇರೆ ಬೆಂಗಳೂರಲ್ಲಿ ಕಳ್ಸ ಬಂದು ನಾವು ಅದೆಲ್ಲ ಟ್ರೀಟ್ಮೆಂಟ್ ನಾವು ಬಳ್ಳಾರಿಯಲ್ಲಿ ಮಾಡ್ತೀವಿ. ಸ್ಟಮಕ್ ಕ್ಯಾನ್ಸರ್ ಆಗ್ಬೋದು, ಶ್ವಾಸಕೋಶ ಕ್ಯಾನ್ಸರ್ ಆಗ್ಬೋದು, ಈ ಒಂದೇ ಸಿಂಟಮ್ಸ್ ಇರಲಿ. ಈಗ ಹಾರ್ಟ್ ಅಟ್ಯಾಕ್ ಆಗಿದೆ, ಚೆಸ್ಟ್ ಪೇನ್ ಹೋಗ್ತಿರ್ಬೋದು. ಈ ಕ್ಯಾನ್ಸರ್ ಬ್ರೈನ್ ಕ್ಯಾನ್ಸರ್ ಅಂದ್ರೆ ಬರ್ಬೋದು, ಪ್ಯಾರಲೈಸಿಸ್ ಆಗ್ಬೋದು. ಈಗ ಈ ಬಾಯಿ ಕ್ಯಾನ್ಸರ್ ಇದ್ರೆ ಬಾಯಿಯ ಕ್ಯಾನ್ಸರ್ ಆಗ್ಬೋದು, ಕಿಡ್ನಿ ಕ್ಯಾನ್ಸರ್ ಇದ್ರೆ ಆಗ್ಬೋದು, ಸ್ಟಮಕ್ ಕ್ಯಾನ್ಸರ್ ಹೋಗಲ್ಲ. ಇಲ್ಲಿ ಒಂದೇ ಸಿಂಟಮ್ಸ್ ಅಂತ ಇರ್ಲಿ. ಸ್ತನ ಕ್ಯಾನ್ಸರ್ ಇದ್ರೆ ಗಡ್ಡೆ ಪ್ರಾಸೆಸ್, ಗರ್ಭಕೋಶ ಕ್ಯಾನ್ಸರ್ ಇದ್ರೆ ಒಂದೇ ಕಾಮನ್ ಸಿಂಟಮ್ಸ್ ಎಲ್ಲ ಕ್ಯಾನ್ಸರ್. ಪ್ರತಿಯೊಂದು ಭಾಗದಲ್ಲಿ ಬೇರೆ ಬೇರೆ ಸಿಂಟಮ್ಸ್ ಇದೆ. ಒಂದು ಒಪಿಡಿ ಬೇಸಿಸ್ ಸ್ಟಾರ್ಟ್ ಮಾಡ್ತಾರೆ ಸರ್, ಹಾಸ್ಪಿಟಲ್ ಸ್ಟಾರ್ಟ್ ಮಾಡಿದ್ರೆ ಅಲ್ಲಾದ್ರೆ ನಿರ್ಮಾಣ ಮಾಡ್ತಾರೆ ಅಥವಾ ಕನ್ಸಲ್ಟೆನ್ಸಿ ಮಾಡ್ತಾರೆ? ಇಲ್ಲ ನಿರ್ಮಾಣ ಯಾವಾಗ ಈ ಟೈಅಪ್ ಮಾಡಿದ್ರೆ ಸರ್ ಒಂದು ಹಾಸ್ಪಿಟಲ್ ಸರ್ ಬಳ್ಳಾರಿಯಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಇದ್ವಿ. ಸೊ ಮೋಸ್ಟ್ಲಿ ಇನ್ನ ಒಂದೆರಡು ವಾರದಲ್ಲಿ ಅದು ಫೈನಲ್ ಆಗುತ್ತೆ. ಬಳ್ಳಾರಿ ಯಾವಾಗ ಡಿಸ್ಕಷನ್ ನಡೆಯುತ್ತೆ. 2-3 ಹಾಸ್ಪಿಟಲ್ ಸರಿ ಟೈಅಪ್ ಮಾಡ್ಬೇಕಂತ. ಇಲ್ಲಿ ಬಯಾಪ್ಸಿ ಮತ್ತೆ ಪೆಟ್ ಸಿಟಿ ಮಾಡ್ಬೇಕಂದ್ರೆ ಏನು ಅನ್ಸುತ್ತೆ ಸರ್? ಅಲ್ಲಿ ಹೋಗೋದಿಲ್ಲ, ಬೆಂಗಳೂರು ಹೋಗ್ತಾರೆ. ಅವೆಲ್ಲ ಫೆಸಿಲಿಟಿ ಸ್ವಲ್ಪ ಯೂಸರ್ ಬಳ್ಳಾರಿಯಾಗಿ ಮಾಡ್ತೀರಿ, ಇಲ್ಲೇ ಮಾಡ್ತೀರಾ ಸರ್? ಸ್ವಲ್ಪ ದಿವಸ ಅಂದ್ರೆ 3 ತಿಂಗಳ 6 ತಿಂಗಳ 6 months ಒಳಗಾಗಿ 6 months ಅದು ಪ್ರೊಸೀಜರ್ ಪಾರ್ಟ್ ಅಂತ ಇರುತ್ತೆ ಸರ್. ಟ್ರೀಟ್ಮೆಂಟ್ ಸರ್ ಇಲ್ಲ
ಕ್ಯಾನ್ಸರ್ 3 ಟೈಪ್ ಟ್ರೀಟ್ಮೆಂಟ್ ಇದೆ. ಒಂದು ಸರ್ಜರಿ. ಸರ್ಜರಿ ಯಾವಾಗ ಮಾಡ್ತೀವಿ ಅಂದ್ರೆ ಯಾವುದೇ ಕ್ಯಾನ್ಸರ್ ಒಂದೇ ಭಾಗದಲ್ಲಿ ಅಲ್ಲ, ಸ್ಟಾರ್ಟಿಂಗ್ ಸ್ಟೇಜ್. ಫಾರ್ ಎಕ್ಸಾಂಪಲ್ ಈ ಬ್ರೆಸ್ಟ್ ಗಡ್ಡಿ ಇರುತ್ತೆ, ಒಂದೇ ಕಡೆ ಗಡ್ಡಿ ಅಂತಂದ್ರ ಸಣ್ಣದಂದ್ರೆ 5 ಸೆಂಟಿಮೀಟರ್ ಕಡಿಮೆ ಇತ್ತಂದ್ರ ಅದು ಸರ್ಜರಿ ಮಾಡ್ತಾರೆ. ಸ್ವಲ್ಪ 5 ಸೆಂಟಿಮೀಟರ್ ಜಾಸ್ತಿ ಇದೆ ಅಂದ್ರೆ ಮೊದಲು ಇಂಜೆಕ್ಷನ್ ಕೊಟ್ಟು ಅದಕ್ಕೆ ಕೀಮೋಥೆರಪಿ ಕೊಟ್ಟು ಅದು ಸೈಜ್ ಕಡಿಮೆ ಮಾಡಿ ಆಪರೇಷನ್ ಮಾಡ್ತಾರೆ. ರೇಡಿಯೇಷನ್ ಆಪ್ಷನ್ ಅದೇ ರೇಡಿಯೇಷನ್ 5 ಸೆಂಟಿಮೀಟರ್ ಜಾಸ್ತಿ ಇತ್ತು ಅಥವಾ ಲಿಂಫ್ ಗ್ಲ್ಯಾಂಡ್ಸ್ ಅಂತ ಇತ್ತು, ಇಲ್ಲಿ ಏನನ್ನ ಸ್ಪ್ರೆಡ್ ಇದೆ ರೇಡಿಯೇಷನ್. ಕ್ಯಾನ್ಸರ್ 3 ಟ್ರೀಟ್ಮೆಂಟ್ ಇರುತ್ತೆ. ಒಂದು ಆಪರೇಷನ್, ಎರಡನೇದು ಇಂಜೆಕ್ಷನ್ಸ್, ಮೂರನೇದು ಅಂದ್ರೆ ರೇಡಿಯೇಷನ್. ಈ 3 ಟೈಪ್. ಈಗ ನಮ್ಗೆ ರೂರಲ್ ಏರಿಯಾ ಗುಲ್ಬರ್ಗ ತೋರಿ, ಬಳ್ಳಾರಿ ತೋರಿ, ಈ ಹೆಣ್ಮಕ್ಳದಾಗ ಗರ್ಭಕೋಶ ಕ್ಯಾನ್ಸರ್ ಜಾಸ್ತಿ ಇದೆ. ಎರಡನೇದಂದ್ರೆ ಸ್ತನ ಕ್ಯಾನ್ಸರ್, ಈ ಹೆಣ್ಮಕ್ಳು ಬಹಳಷ್ಟು ನಾವು 25 ವರ್ಷ ಮೊದಲು ನಾವು ಸ್ಟಾರ್ಟ್ ಮಾಡಿದ್ದೇವೆ. ಅವಾಗೆಲ್ಲ ಸ್ತನ ಕ್ಯಾನ್ಸರ್ 55-60 ವರ್ಷ ಆದ್ಮೇಲೆ ಇರ್ತಿದ್ವಿ. ಈಗ ಕೆಲವು ನಾವು ನೋಡ್ತಾ ಇದ್ದೀವಿ 25-30 ವರ್ಷ ಈ ಸ್ತನ ಕ್ಯಾನ್ಸರ್ ಬರ್ತಾರೆ. ಯಾಕಂದ್ರೆ ಒಂದೇದು ಲೈಫ್ ಸ್ಟೈಲ್. ಯಾವುದೇ ನೀವು ಇವತ್ತು ಒಂದು ಹಾಲು ತೊಳೆದ್ರೆ ಅದು ಪ್ಯೂರ್ ಇರಬೇಕು, 50 ವರ್ಷ ಮೊದಲು ಇರ್ಬೇಕು. ಯಾವುದು ಪ್ಯೂರ್ ಅಂತ ಯಾವುದೂ ಇಲ್ಲ, ಎಲ್ಲ ಕೆಮಿಕಲ್ ಆಗ್ತದೆ. ಬಾಳೆಹಣ್ಣು ಕೆಮಿಕಲ್ ಇರ್ತದ. ಅನ್ನ ಊಟ ಮಾಡಿದ್ರೆ ಅದ್ರಾಗ ನಮ್ಮ ತೊಗರಿ ಬೇಳೆ ತೊಗರಿ ಎಣ್ಣೆ ಹಾಕಿದ್ರೆ ನೀವು ತೊಗರಿ ಬೆಳೆದೇ ಆಗಲ್ಲ. ತೊಗರಿ ಆಗಲಿ ಕಡ್ಲಿ ಆಗಲಿ ಸೊ ಕೆಮಿಕಲ್ಸ್ ಬಹಳ. ಈವನ್ ಪೊಲ್ಯೂಷನ್ ಪ್ಲಸ್ ಹಾರ್ಮೋನ್ ಬೆಳೆ ಹಾರ್ಮೋನ್ ಯೂಸ್ ಮಾಡ್ತಾರೆ. ಸೊ ಅದರಿಂದ ಲೇಟ್ ಮದುವೆ. ಮೊದಲ 20-25 ವರ್ಷದಾಗಿ ಮದುವೆ ಮಾಡ್ಕೊತಿದ್ರು ಎಲ್ಲ ಹುಡುಗಿಯರು. ಈಗ ಪುರುಷರು ತಿಂತಾರೆ, ಹೆಣ್ಮಕ್ಳು ತಿಂತಾರೆ. ಪುರುಷರಲ್ಲಿನೇ ಯಾಕಂದ್ರೆ ಹೆಚ್ಚು ಕಡಿಮೆ ಬರ್ತಿದೆ ಯಾವ ಸರ್ ಸ್ತನ ಕ್ಯಾನ್ಸರ್, ಗರ್ಭ ಕ್ಯಾನ್ಸರ್, ಸ್ತನ ಕ್ಯಾನ್ಸರ್ ಅವ್ರು ಯಾಕೆ ಬರ್ತಾರೆ, ಏನು ಕಾರಣ ಇದೆ? ಇವೆಲ್ಲ ತಂಬಾಕು ಎಷ್ಟು ಜನ ತಿಂತಾರೆ? ಎಲ್ಲರಿಗೂ ಕ್ಯಾನ್ಸರ್ ಅಂದ್ರೆ ಬಟ್ ಎಲ್ಲರಿಗೂ ಇವೆಲ್ಲ ಏನಿರುತ್ತೆ ಅವ್ರ ಬಾಡಿ ಈಗ ಯಾವಾಗೂ ಈ ನಾವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.